ಜನರಲ್ ಆಗಿ ನೋಡ್ತಾ ಇರ್ತೀವಿ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸಖತ್ ಕೋಪ ಮಾಡ್ಕೋತಾ ಇರ್ತಾರೆ. ಸೊ ಕೋಪ ಮಾಡ್ಕೊಳ್ಳೋದು ಏನೋ ಒಂದು ತಟ್ಟೆ ಎತ್ತಿಟ್ಟಿಲ್ಲ ಅನ್ನೋ ವಿಚಾರಕ್ಕೆ, ಏನೋ ಒಂದು ನೀರು ತೊಗೊಂಬಂದಿಲ್ಲ ಅನ್ನೋ ವಿಚಾರಕ್ಕೆ, ಏನೋ ಒಂದು ಇಡಬೇಕಾಗಿದ್ದು ಯಾವುದೋ ಒಂದು ವಸ್ತುನ ಆ ಜಾಗದಲ್ಲಿ ಇಟ್ಟಿಲ್ಲ ಅಂತಂದರೆ ಕೋಪ ಮಾಡ್ಕೊಳ್ಳೋದು, ಈ ಥರ. ಸೊ ಕೋಪ ಮಾಡ್ಕೊಳೋದು ಅದೊಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲರ ಜನದಲ್ಲೂ, ಭಾಳಷ್ಟು ಜನದಲ್ಲಿ ಕಾಮನ್ ಆಗಿಬಿಟ್ಟಿದೆ ಅದು. ಆ ಕೋಪ ಮಾಡ್ಕೊಳೋದು ನಾನು ಕೇಳ್ಪಟ್ಟಿರೋ ಹಾಗೆ ನಮಗೆ ನಾವೇ ಕೊಟ್ಕೊಳ್ಳೋ ಅಂಥ ಶಿಕ್ಷೆ ಖಂಡಿತ ಅಂತ ಹೇಳ್ತಾರೆ. ಖಂಡಿತ ಖಂಡಿತವಾಗೂ 100% ಅದು. ಯಾಕೆ ಅಂತ ಹೇಳಿದ್ರೆ ನಮಗೆ ನಾವು ಅದೊಂದು ಯಾವುದೂ ಇದೆಯಲ್ಲ, ಫಸ್ಟ್ ಒಂದು ಸಣ್ಣದಾಗಿ ನಾವು ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಅದು ಮಾಡ್ತಾ 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 ಅದನ್ನೇ ಒಂದು ಹ್ಯಾಬಿಟ್ ಆಗಿ ಕಲಿಸ್ಬಿಡ್ತೀವಿ ನಮ್ಮ ಆರ್ಗನ್ಗಳಿಗೆ. ಇವಾಗ ಕೋಪ ಮಾಡಿ, ಸೊ ಇವಾಗ ಮತ್ತೊಂದು ಕ್ವಶನ್ ಇಲ್ಲಿ ನಾವು ಗಮನಾರ್ಹವ ಏನಂತ ಹೇಳಿದ್ರೆ, ಇವಾಗ ಕೇಳ್ಬೋದು ನೀವು, ಕೋಪ ಮಾಡ್ಕೊಂಡ್ರೆ ಅದನ್ನ ಅದು ಬಿಡಬೇಕಾ ಇಲ್ಲ ಸಪ್ರೆಸ್ ಮಾಡಬೇಕಾ ಅಂತ. ಖಂಡಿತ ಇಲ್ಲ. ಅದು ಮಾಡಿದ್ರೆ ಇನ್ನು ಅದ್ರ ಕಾನ್ಸಿಕ್ವೆನ್ಸಸ್ ಇನ್ನೊಂದು, ಯಾವಾಗಲೂ ರೀಪ್ಲೇಸ್ ಮಾಡಬೇಕು. ಒಂದು ನಾವು ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಕೋಪ ಬರ್ತಾ ಇದೆ, ಕಾಸ್ ಹುಡ್ಕೊಳ್ಳಿ ಯಾಕೆ ಕೋಪ ಬರ್ತಾ ಇದೆ, ಸುಮ್ಮನೆ ಕೋಪ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ರೀಪ್ಲೇಸ್ ಮಾಡ್ಬೋದು. ರೀಪ್ಲೇಸ್ ಮಾಡಲಿಕ್ಕೆ ಸೆರೋಟೋನಿನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಇನ್ಯಾವ್ಯಾವ ವೇಸ್ ಇದೆ ಅಂತ ಹುಡ್ಕೊಂಡು ರೀಪ್ಲೇಸ್ ಮಾಡ್ಲಿಕ್ಕೆ ನೋಡಬೇಕು, ಸಪ್ರೆಸ್ ಮಾಡಬಾರ್ದು. ಅಂದರೆ ಇವಾಗ ಕೋಪ ಬಂದಾಗ ನಾವು ಒಂದು ಕಾನ್ಷಿಯಸ್ ಆಗಿ ಜಸ್ಟ್ ನನಗೆ ಕೋಪ ಬಂದಿದೆ, ಇವಾಗ ನಾನು ಏನು ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡೋ ಒಂದು, ಕೆಲವರಿಗೆ ಅಷ್ಟು ಪೇಷನ್ಸ್ ಕೂಡ ಇರಲ್ಲ. ಕೆಲವರು ಏನ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಕಂಟ್ರೋಲ್ ಮಾಡೋದು, ಇವಾಗ ನಿಮಗೆ ಬಿಗರ್ ಬಾಸ್ ಇರ್ತಾರೆ, ಅವ್ರ ಮುಂದಂತೂ ನಿಮ್ಮ ಇದನ್ನ ಶೌರ್ಯ ತೋರಿಸ್ಲಿಕ್ಕೆ ಆಗಲ್ಲ. ಸೊ ಕೋಪನ ಸಪ್ರೆಸ್ ಆದಷ್ಟು ಸಪ್ರೆಸ್ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಸಪ್ರೆಸ್ ಮಾಡೋದ್ರಲ್ಲಿ ಅದ್ರ ಕಾನ್ಸಿಕ್ವೆನ್ಸ್, ಅದ್ರ ಅಡ್ಡ ಪರಿಣಾಮಗಳು ಮತ್ತೂ ಇರುತ್ತೆ. ಸೊ ಅದಕ್ಕಿಂತ ರೀಪ್ಲೇಸ್ ಮಾಡಿ. ಸೊ ಒಂದು ಯೋಚನೆ ಮಾಡಿ, ನಾನು ಯಾಕೆ ಕೋಪ ಮಾಡಬೇಕು, ನನಗೆ ಯಾಕೆ ಕೋಪ ಬರಬೇಕು, ನನ್ ಕೋಪ ಬರೋದ್ರಲ್ಲಿ ಏನಿದೆ, ಅಕ್ಸೆಪ್ಟ್ ಮಾಡಿ ಅದನ್ನ. ಅವ್ರು ಹೇಳಿರೋದ್ರ ಹಿಂದಿನ ಇದನ್ನ ಯೋಚನೆ ಮಾಡಿ, ಅವ್ರಿಗೆ ಹೇಳಲಿಕ್ಕೆ ಅವ್ರು ಅಡ್ರಿನಾಲಿನ್ ಪ್ರೊಡ್ಯೂಸ್ ಮಾಡ್ತಾರೆ, ಅದು ಅವ್ರದ್ದು. ಓಕೆ, ವೈ ಆರ್ ಯು ಇನ್ ಟು ಇಟ್? ನಾವ್ ಯಾಕೆ ಅದನ್ನ ಮಾಡ್ಕೋಬೇಕು, ಮಾಡ್ಕೋಬಾರ್ದು. ಸೊ ಯೋಚನೆ ಮಾಡಿ, ನಾನು ಯಾಕೆ ಕೋಪ ಮಾಡಬೇಕು, ನಾನು ಯಾಕೆ ಎಕ್ಸೈಟ್ ಆಗಬೇಕು, ನಾನು ಯಾಕೆ ಆಂಕ್ಷಿಯಸ್ ಆಗಬೇಕು, ಕಾರಣ ಇಲ್ಲ. ಐ ಕ್ಯಾನ್. ಸೊ ನಮ್ಮ ದೇಹದಲ್ಲಿ ನಾವು ಅದನ್ನೇ ಹ್ಯಾಬಿಟ್ ಮಾಡಿದ್ರೆ ಬಹುಶಃ ಅದೊಂದು ಪ್ರಾಕ್ಟೀಸ್ ಆಗಿ ನಮ್ಮಲ್ಲಿ ಏನು ಗೊತ್ತಾ, ಸೂನಾಗಿ ಅದು ಡೆವಲಪ್ ಆಗುತ್ತೆ. ವಾಟ್ ಯು ಪ್ರಾಕ್ಟೀಸ್ ಇಟ್ ಡೆವಲಪ್ಸ್, ಇಟ್ ಸ್ಟ್ರೆಂಗ್ತನ್. ಅದು ಜೀವನದೊಂದು ಪ್ರಿನ್ಸಿಪಲ್. ಸೊ ಹಾಗಿದ್ದಾಗ ಇದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ನಮ್ಗೆ ಕೋಪ ಬಂದಾಗ ರೀಪ್ಲೇಸ್ ಮಾಡಿ, ನಾನು ಯಾಕೆ ಕಾಮಾಗಿ ಯಾಕೆ ಕೋಪ ಮಾಡ್ಕೋಬೇಕು. ಮೇ ಬಿ ಅವರಲ್ಲಿ ಏನೋ ಡಿಸ್ಟರ್ಬೆನ್ಸ್ ಇತ್ತು, ಅವ್ರು ಹೇಳಿದ್ರು, ಕೇಳಿದ್ರಾಯ್ತು, ಸರಿ, ಅವ್ರು ಹೇಳಿದ ಥರ ಮಾಡಿದ್ರಾಯ್ತು, ಅಷ್ಟೇ ಅಲ್ವಾ ಅದಕ್ಕೆ. ಓಕೆ, ಯಾಕೆಂದ್ರೆ ನಾವು ನಮ್ಮ ಮನಸ್ಸಿಗಾಗ್ಲಿ ನಮ್ಮ ಎದಕ್ಕೂ ನಾವು ಅದನ್ನ ಕಲಿಸಬಾರ್ದು. ನೆಗೆಟಿವ್ ಯಾವುದೇ ಇಮೋಷನ್ಸು ಆದಷ್ಟು, ಯಾಕಂದ್ರೆ ಇನ್ನೊಬ್ಬರಿಗೋಸ್ಕರ ಅಲ್ಲ, ನಿಮಗೋಸ್ಕರ ನೀವು ಮಾಡಿಕೊಂಡ್ರೆ ಹೆಲ್ದಿ ಆಗಿರ್ಬೋದು, ನಿಮ್ಮ ಆರ್ಗನ್ಸ್ಗಳು ಹೆಲ್ದಿ ಆಗಿರುತ್ತೆ. ಸೊ ಲಾಂಗ್ ಲೈಫಿಗೆ ಏನಾಗುತ್ತೆ, ಇದೇನಾಗುತ್ತೆ, ನಿಮಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತ್ಕೊಳ್ಳುತ್ತೆ, ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತ್ಕೊಳ್ಳುತ್ತೆ. ನಿಮ್ಮ ನೀವೇ ಡ್ಯಾಮೇಜ್ ಮಾಡಿಕೊಂಡು ನಾಳೆ ನಾವು ಬೇರೆ ಅವ್ರನ್ನ ಬೈತೀವಿ, ಓ ನಮ್ಗೆ ಹಿಂಗೆ ಟೆನ್ಷನ್ ಇತ್ತು, ಹಾಗೆ ಟೆನ್ಷನ್ ಇತ್ತು, ನನಗೆ ವರ್ಕ್ ಪ್ರೆಷರ್ ಇದೆ ಅಂತ. ಈಗೆಲ್ಲ ಹೇಳಿದಾಗ ನಾನು ಇನ್ನೊಂದು ಹೇಳ್ತೇನೆ ನಿಮಗೆ. ನಾವು ಪ್ಲಾಸಿಬೋ ಇಫೆಕ್ಟು, ನೊಸಿಬೋ ಇಫೆಕ್ಟ್ ಅಂತ ಒಂದು, ಪ್ಲಾಸಿಬೋ ಇಫೆಕ್ಟ್ ಅಂತ ಹೇಳಿದ್ರೆ ಅದು ಯೂಶಲಿ ಹಿಪ್ನೋಸಿಸ್ ಎಲ್ಲ ಮಾಡೋ ಟೈಮಲ್ಲಿ ಇದರಲ್ಲಿ ನಾವು ಯೂಸ್ ಮಾಡೋ ಒಂದು ಟರ್ಮ್ ಇದು, ಪ್ಲಾಸಿಬೋ ಇಫೆಕ್ಟು, ನಾಸಿಬೋ ಇಫೆಕ್ಟು ಅಂತ. ಯಾವುದನ್ನು ನಾವು ಇಷ್ಟಪಟ್ಟು ಮಾಡಬೇಕು, ಇಷ್ಟ ಇರಬೇಕು. ನಾವು ಫಾರ್ ಎಕ್ಸಾಂಪಲ್ ನಾವೊಂದು ಇದು ಕೊಡ್ತೀವಿ. ಇವಾಗ ಕೆಲವೊಂದು ಮಹಿಳೆಯರು ಅಡುಗೆ ಮಾಡ್ತಾರೆ, ಗೃಹಿಣಿಗಳು ಅಡುಗೆ ಮಾಡ್ತಿರ್ತಾರೆ. ಅಡುಗೆ ಮಾಡ್ಬೇಕಾದ್ರೆ ಅವ್ರ ಮನೇಲಿ ತುಂಬಾ ಗೆಸ್ಟ್ ಇರ್ತಾರೆ. ಕೆಲವೊಂದ್ಸಲ ಒಂದು ದೊಡ್ಡ ಕುಟುಂಬ ಅಡುಗೆ ಮಾಡ್ತಿರ್ತಾರೆ. ಅಡುಗೆ ಮಾಡ್ಬೇಕಾದ್ರೆ ಅವ್ರಿಗೊಂದು ಸ್ವಲ್ಪನೂ ಬೇಸರ ಇಲ್ಲದೆ ತೃಪ್ತಿಯಾಗಿ ಮಾಡಿಬಿಟ್ಟು ಎಲ್ರಿಗೂ ಬಡಿಸ್ತಿರ್ತಾರೆ. ಓ ನಾನು ಅಡುಗೆ ಮಾಡ್ತಾ ಇದ್ದೀನಿ, ಈ ಥರ ಮಾಡ್ಬೇಕು, ಆ ಥರ ಮಾಡ್ಬೇಕು, ಇದು ಮಾಡಿ ಎಲ್ಲರೂ ಮೆಚ್ಕೋಬೇಕು ಅನ್ನೋ ಒಂದು ಫೀಲಿಂಗಲ್ಲಿ ಅಡುಗೆ ಮಾಡ್ತಾರೆ. ಅದು ಕ್ವಿಕ್ ಆಗಿ ಮಾಡಿ ಎಲ್ರಿಗೂ ಕೊಡ್ತಾರೆ. ಅದೇ ಒಂದು ವೈಸ್ ವರ್ಸ ಇನ್ನೊಂದು ಸಿನಾರಿಯೋ ನೋಡಿದ್ರೆ, ಮನೇಲಿ ಇರೋದೇ ಒಂದಿಬ್ರು, ಮಾಡೋದೇ ಒಂದಿಬ್ರಿಗೆ ಅಡುಗೆ, ಅಯ್ಯೋ ನಾನು ಅಡುಗೆ ಮಾಡಬೇಕಲ್ಲ ಇವತ್ತು ಅನ್ನೋ ಒಂದು. ಸೊ ಇದೇನಾಗುತ್ತೆ, ಇದು ಮನಸ್ಸು ಅನ್ನೋದಿದೆಯಲ್ಲ ಒಂದು ತುಂಬ ಸ್ಟ್ರಾಂಗ್ ಟೂಲು, ತುಂಬಾನೇ ಸ್ಟ್ರಾಂಗ್ ಟೂಲು. ಇದಕ್ಕೊಂದು ಸರ್ವೆ ನಡೀತು, ಒಂದು 10 ಕ್ಯಾನ್ಸರ್ ಪೇಷಂಟ್ಸ್ನ ತಗೊಂಡ್ರು. ಓಕೆ, ಒಂದು US ಅಲ್ಲಿ ಒಂದು ಸರ್ವೆ ಮಾಡಿದ್ರು. 10 ಕ್ಯಾನ್ಸರ್ ಪೇಷಂಟಲ್ಲಿ 2 ಗ್ರೂಪ್ ಆಗಿ 5 ಮೆಂಬರ್ಸ್ ಆಗಿ ಡಿವೈಡ್ ಮಾಡಿದ್ರು. ಈ 5 ಮೆಂಬರ್ಸ್ಗೆ ಸುಮ್ಮನೆ ಪೆಪರ್ಮೆಂಟ್ ಕೊಟ್ಟು, ಇದು ಇತ್ತೀಚೆಗೆ ಕಂಡುಹಿಡಿದಿರೋ ಒಂದು ಸ್ಟ್ರಾಂಗೆಸ್ಟ್ ಕ್ಯಾನ್ಸರ್ ಮೆಡಿಸನ್, ಇದು ನೀವು ತಗೊಂಡ್ರೆ ಖಂಡಿತ ನಿಮ್ಮ ಬಾಡಿಯಲ್ಲಿಂದ ಕ್ಯಾನ್ಸರ್ ಅನ್ನೋದು ಮಾಯ ಆಗತ್ತೆ ಅಂತ ಹೇಳಿದ್ರು. ಅವ್ರಿಗೆ ಏನಾಯ್ತು ಅಂದ್ರೆ ಅದೇ ನಂಬಿಟ್ರು ಅವರು. ನಂಬಿಕೆ ವಿಶ್ವಾಸ ಅನ್ನೋದು ಡೌಟ್ ಇಲ್ಲದೆ ಇರೋ ನಂಬಿಕೆ. ಕೆಲವರು ನಂಬ್ತಾರೆ, ಅದರಿಂದ ಒಂದು ಡೌಟ್ ಇಡ್ತಾರೆ, ಆಗ್ಬಹುದಾ ಇಲ್ವಾ ಅಂತ. ಡೌಟ್ ಇಲ್ಲದೆ ಇರೋ ಒಂದು ವಿಶ್ವಾಸ, ಒಂದು ನಂಬಿಕೆ ಏನಿದೆಯಲ್ಲ, ಅದು ಮಿರಾಕಲ್ ಪ್ಲೇ ಮಾಡುತ್ತೆ ಲೈಫಲ್ಲಿ. ಇವ್ರು ಅದನ್ನ ನಂಬಿಟ್ರು ಸಂಪೂರ್ಣವಾಗಿ. ಹೌದಿದು ಅದನ್ನ ನೋಡಿದ್ರೆ ಬರೀ ಚಾಕ್ಲೇಟ್, ಅದು ಒಂದು ಪೆಪರ್ಮೆಂಟ್, ಅದನ್ನ ತಗೊಂಡ್ರು. ಇನ್ನೊಂದು ಪೇಷಂಟ್ಸ್ಗೆ ಇತ್ತೀಚಿನ ಮೆಡಿಸಿನ್ ಕಂಡುಹಿಡಿದಿರೋ ಮೆಡಿಸಿನ್ನ ತೊಗೊಂಡ್ಬಿಟ್ಟು ಕೊಟ್ಟರು. ಅವರಿಗೆ ಕೊಟ್ಬಿಟ್ಟು ಇದು
ಕಂಡಿಡಿದಿರೋ ಮೆಡಿಸಿನ್, ಆದರೆ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೋ ನಮಗೂ ಗೊತ್ತಿಲ್ಲ. ಇದು ಯಾಕಂದ್ರೆ ಹೊಸದಾಗಿ ಕಂಡಿಡಿದಿರೋದು, ನಮಗೂ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ವರ್ಕ್ ಆಗ್ಬೋದು, ಮೇ ಆರ್ ಮೇ ನಾಟ್ ಅಂತ ಹೇಳಿದ್ರು. ಆಕ್ಚುಲಿ ಅದು ರೀಸೆಂಟ್ ಡಿವೈಸ್ ವೆಲ್ ಡ್ರಗ್ ಅದು. ಓಕೆ. ಆವಾಗ 1 ತಿಂಗಳವರೆಗೂ ಇಬ್ರು 2 ಕ್ಯಾಟಗರಿ ಕೊಟ್ಟರು. 1 ತಿಂಗಳಾದ್ಮೇಲೆ ಪೆಪ್ಪರ್ಮೆಂಟ್ ಕುಂಟವರೆಲ್ಲ ಏನ್ ಮಾಡಿದ್ದಾರೆ, ಅವರೆಲ್ಲ ನಂಬಿಕೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಅವರೆಲ್ಲ ಕ್ಯೂರ್ ಆಗಿದ್ದಾರೆ. ಅದೇ ಇವರಿಗೆ ಒಳ್ಳೆ ಡ್ರಗ್ ಕೊಟ್ಟು, ಕ್ಯಾನ್ಸರ್ ಡ್ರಗ್ನ ರೀಸೆಂಟ್ ಎಲ್ಲ ಪೊಟೆನ್ಷಿಯಲ್ ಇರೋ ಡ್ರಗ್ನ ಕೊಟ್ಟವರು ಕ್ಯೂರ್ ಆಗಿಲ್ಲ. ಇದರಿಂದ ಒಂದು ಅರ್ಥ ಆಗಿದ್ದೇನಂತ ಹೇಳಿದ್ರೆ ಪ್ಲಾಸಿಬೋ ಎಫೆಕ್ಟ್. ನಮ್ಮ ಬಿಲೀಫ್ ಸಿಸ್ಟಮ್ ಇದೆಯಲ್ಲ, ಬಿಲೀಫ್ ಸಿಸ್ಟಮ್, ಅದರಲ್ಲಿ ಲಾಜಿಕ್ ಇರಬಾರ್ದು. ಬ್ಲೈಂಡ್ ಆಗಿ ಬಿಲೀವ್ ಮಾಡಿಬಿಡ್ಬೇಕು. ಲಾಜಿಕ್ ಇಲ್ಲದೆ ಬ್ಲೈಂಡ್ ಆಗಿ ನಾವು ಬಿಲೀವ್ ಮಾಡ್ತೀವಲ್ಲ, ಇದು ಹೀಗೆ ಆಗತ್ತೆ ಅಂತ, ನನ್ನ ಕೈಯಲ್ಲಿ ಸಾಧ್ಯ ಅಂತ, ಆ ಬಿಲೀಫ್ ಸಿಸ್ಟಮ್ ಏನು ವರ್ಕ್ ಆಗತ್ತಲ್ಲ ಅದು ಮಿರಾಕಲ್. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಬೇಕಿದ್ರೆ ಗೂಗಲ್ ತೆಗೆದು ನೋಡಿ, ಸರ್ವೆ ಮಾಡಿ. ಸ್ನೇಕ್ ಬೈಟಿಗಿಂತ ಸತ್ತವ್ರು ಕಡಿಮೆ, ಆ ಫಿಯರ್ ಇಂದ ಸತ್ತವರೇ ಜಾಸ್ತಿ. 80% ಆಫ್ ದ ಸತ್ತವ್ರದ್ದು ಸ್ನೇಕ್ ಬೈಟ್ ಇರಲ್ಲ, ಪಕ್ಕದಲ್ಲಿ ಹಾವು ಹೋಗಿರುತ್ತೆ, ವಿಷಾನೂ ಇರಲ್ಲ. ಆ ಹೆದರಿಕೆ, ಯಾಕಂದ್ರೆ ಆ ಸಿಸ್ಟಮ್ ಅಲ್ಲಿ ತಗೊಂಡಿರ್ತಾರೆ, ನನಗೆ ಹಾವು ಕಚ್ತು, ನಂದು ಮುಗಿದು ಹೋಯ್ತು. ಸೊ ಈ ಸಿಸ್ಟಮ್ ಇದೆಲ್ಲ ವರ್ಕ್ ಮಾಡೋದು ಮೈಂಡ್ ಇಸ್ ಅ ಮಿರಾಕ್ಲಸ್, ವಿಸ್ಮಯ. ಅದು ಅದರಲ್ಲಿರೋ ಒಂದು ಸ್ಟ್ರೆಂಗ್ತ್ ಇದೆಯಲ್ಲ, ಅನ್ಸೀನು, ಅನ್ಟೋಲ್ಡ್, ಬಟ್ ಇಟ್ ಇಸ್ ಅ ಮಿರಾಕಲ್. ಅದಕ್ಕೆ ಹೇಳ್ತೀನಿ, ಇವಾಗ ಕೆಲವ್ರು ಏನು ಗೊತ್ತಾ, 16-18 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ ಆಫೀಸಿಗೆ. ಕೆಲವ್ರಿಗೆ ಏನ್ಗಿರ ಅದೇನು ದೊಡ್ಡ ಟ್ರಾವೆಲ್ ಆಗಲ್ಲ, ಅದು ಎಂಜಾಯ್ ಮಾಡ್ತಾರೆ, ಪಕ್ಕದಲ್ಲಿ ಹೋಗೋರ್ನ ಬರೋರ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಾರೆ. ಆದ್ರೆ ಇನ್ ಕೆಲವರಿಗೆ ಟ್ರಾವೆಲ್ ಮಾಡ್ಬೇಕಲ್ಲ, ಆಫೀಸ್ ಅಷ್ಟು ದೂರ ಇದೆಯಲ್ಲ ಅಂತ ಮನಸ್ಸಲ್ಲಿ ಆ ಫೀಲಿಂಗ್, ಒತ್ತಡ ಇಟ್ಕೊಂಡು, ಸ್ಟ್ರೆಸ್ ಇಟ್ಕೊಂಡು ಟ್ರಾವೆಲ್ ಮಾಡ್ತಾರೆ. ಅದು ಡೈಲಿ ಬಂದ ತಕ್ಷಣ ಅದು ಕಂಪ್ಲೇಂಟೇ ಇರುತ್ತೆ. ಸೊ ಇದು ಮನಸ್ಸಿಂದ ಅಷ್ಟೇ. ಸೊ ಅವ್ರಿಗೆ ಸಾಧ್ಯ ಆಯಿತು, ಇವ್ರಿಗೆ ಸಾಧ್ಯ ಆಗಿಲ್ಲ. ದ ರೀಸನ್ ಡಿಫ್ರೆನ್ಸಸ್ ಅಷ್ಟೇ. ಸೊ ನಾವು ನಮ್ಮ ಬಿಲೀಫ್ ಸಿಸ್ಟಮ್ನ ನಾವು ಸ್ಟ್ರಾಂಗ್ ಮಾಡ್ಕೋಬೇಕು. ಪ್ಲಾಸಿಬೋ ಎಫೆಕ್ಟ್ನ ಜಾಸ್ತಿ ಮಾಡ್ಕೋಬೇಕು, ನೋಸಿಬೋ ಮಾಡಬಾರ್ದು. ಯಾವುದೇ ಇರಲಿ, ನನ್ನ ಕೈಯಲ್ಲಿ ಸಾಧ್ಯ ಅಂತ ನಮಗೆ ನಾವೇ ಅಂದ್ಕೊಂಡ್ರೆ ದೆರ್ ಇಸ್ ನೋ ಡೌಟ್ ಇಟ್ ಇಸ್ ಪಾಸಿಬಲ್. ನೋ ಡೌಟ್, ಎಲ್ಲನೂ ಪಾಸಿಬಲ್, ಯಾವುದೂ ಇಂಪಾಸಿಬಲ್ ಇಲ್ಲ. ಸೊ ಯಾವುದೇ ಒಂದು ಕೆಲಸನೇ ಇರಲಿ, ಸೊ ಎಲ್ಲನೂ ಇಷ್ಟಪಟ್ಟು ಸಾಧ್ಯ ಅನ್ನೋ ಒಂದು ಫೀಲಿಂಗಿಂದ ಮಾಡಿ. ಎಲ್ಲನೂ ಇಷ್ಟಪಡಿ. ನಿಮ್ಮ ವರ್ಕ್ ಎನ್ವಿರಾನ್ಮೆಂಟ್ನ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ, ನಿಮ್ಮ ಸೌಹಾರ್ದಯುತ ರಿಲೇಷನ್ಶಿಪ್ಗಳನ್ನ, ಪ್ರಕೃತಿಯಲ್ಲಿರೋ ಎಲ್ಲ ಜೀವಿಗಳನ್ನ ಮನಸಾರೆ ಕಂಡೀಷನ್ ಇಲ್ಲದೆ ಪ್ರೀತಿಸಿ. ಖಂಡಿತ ಇನ್ ರಿಟರ್ನ್ ಅದರಲ್ಲಿ ನಿಮಗೇನಾಗುತ್ತೆ, ನಿಮ್ಮ ಏಳಿಗೆ ಇದೆ ಅದರಲ್ಲಿ. ಯಾಕಂದರೆ ನೀವು ಏನು ಗೊತ್ತಾ, ಅದನ್ನ ಹಾಗೆ ಮಾಡ್ತಾ ಹೋದಲ್ಲಿ ನಿಮ್ಮಲ್ಲಿ ಲಾಟ್ ಆಫ್ ಸೆರೋಟಿನ್, ಲಾಟ್ ಆಫ್ ಡೋಪಮೈನ್ನ ಪ್ರೊಡ್ಯೂಸ್ ಮಾಡ್ತೀರಾ. ಅದ್ರ ಜೊತೆಗೆ ಎವ್ರಿ ಮಿನಿಟ್ ನೀವು ಪ್ಲಾಸಿಬೋ ಮೋಡಲ್ಲಿ ಇರ್ತೀರಾ. ಆ ಪ್ಲಾಸಿಬೋ ಮೋಡಲ್ಲಿ ಒಂದ್ಸಲ ನೀವು ಸ್ವಿಚ್ ಆನ್ ಮಾಡ್ಕೊಳ್ಳಿ ನಿಮ್ಮ ದೇಹನ, ಖಂಡಿತವಾಗೂ ನೋಡಿ ನಿಮ್ಮ ದೇಹ ಅದೊಂದು ಮಿರಾಕ್ಲಸ್. ಯಾವ ಸಂಜೀವಿನಿನೂ ಬೇಡ, ಏನು ಬೇಡ, ಅಮೃತನೂ ಬೇಡ. ಆ ಮಟ್ಟದಲ್ಲಿ ನಿಮ್ಮನ್ನ ನೀವೇ, ನಿಮ್ಮ ಮನಸ್ಸೇ ನಿಮ್ಮ ಕ್ಯೂರ್ ಮಾಡ್ತಾ ಬರುತ್ತೆ. ಸೊ ಇದನ್ನ ಮಾಡಿ, ಬಹುಶಃ ಇದನ್ನ ಒನ್ ಆಫ್ ದ ಗುಡ್ ಟೆಕ್ನಿಕ್ಸ್ ಹೌ ವಿ ಕ್ಯಾನ್ ವರ್ಕ್ ಆನ್. ನೋಸಿಬೋ ಅಂತಂದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ, ನೋಸಿಬೋ ಅಂತ ಹೇಳಿದ್ರೆ ಎಲ್ಲದರಲ್ಲೂ ನೋ ಅಂತ ಇಟ್ಬಿಡ್ತೀವಿ. ಅಯ್ಯೋ ನನ್ನ ಕೈಯೆಲ್ಲ ಆಗಲ್ಲ, ಅಯ್ಯೋ ಇದು ಮಾಡಬೇಕಾ, ಅಯ್ಯೋ ಇದು ಕಷ್ಟ ಇದೆ, ಅಯ್ಯೋ ಇದ್ರಲ್ಲಿ ಮಾಡೋದ್ರಲ್ಲಿ ಏನಿದೆ. ಸೊ ನಾವೇನು ಮಾಡ್ತೀವಿ, ನಮ್ಮಲ್ಲಿ ಒಳ್ಳೇದನ್ನ ನೋಡೋ ಕಣ್ಣಿಗಿಂತ ಯೂಶಲಿ ಎಲ್ಲ ಕಡೆನೂ ಅಷ್ಟೇ. ಇವಾಗ ನಾನು ನಿಮಗೆ ಹವಾರಿಯೋ ಅಂತ ಕೇಳಿದ್ರೆ, ಯೂಶಲಿ ಮನುಷ್ಯ ಏನು ಗೊತ್ತಾ, ಸಂತೋಷದ ವಿಷಯನ ಸೆಕೆಂಡ್ಸ್ಗಳಲ್ಲಿ ಡಿಸ್ಕಸ್ ಮಾಡ್ತಾರೆ, ಅದೇ ದುಃಖದ ವಿಷಯನ ಅವರ್ಸ್ಗಳಲ್ಲಿ ಡಿಸ್ಕಸ್ ಮಾಡ್ತೀವಿ. ಏನೇ ಒಂದು ನೆಗೆಟಿವ್ ಥಾಟ್ಸ್ ಇದ್ರೆ ಅವರ್ಸ್ ಟುಗೆದರ್, ಅದು ಮೀಡಿಯಾ ಇರಲಿ, ಇಲ್ಲ ನಾವು ಮಾತುಕತೆಯಲ್ಲಿರಲಿ, ನಮ್ಮ ಸಂವಾದದಲ್ಲಿರಲಿ, ಎಲ್ಲೇ ಇರಲಿ, ಸಂತೋಷದ ವಿಷಯಗಳನ್ನ ನಾವು ಎಳೆದ್ದು ಮಾತಾಡಲ್ಲ ಅದ್ರ ಬಗ್ಗೆ. ಅದೇ ಸ್ವಲ್ಪ ಏನಾದರೂ ನೆಗೆಟಿವ್ ಟಾಪಿಕ್ಸ್ ಇತ್ತು, ನೆಗೆಟಿವ್ ಆಸ್ಪೆಕ್ಟ್ಸ್ ಇತ್ತು, ಅದನ್ನ ಸ್ಟ್ರೆಚ್ ಮಾಡಿ ಅದ್ರ ಬಗ್ಗೆ ಹೈಪ್ ಕೊಟ್ಬಿಟ್ಟು ಮಾತಾಡ್ತೀವಿ. ಸೊ ಅದನ್ನ ನಾವು ಅದು ನೋಸಿಬೋ. ಯಾಕಂದ್ರೆ ಈ ತರ ಏನಾಗತ್ತಂದ್ರೆ ಎಲ್ಲದರಲ್ಲೂ ಒಂದು ನೆಗೆಟಿವಿಟಿ ನೋಡೋದೇ ನೋಸಿಬೋ. ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ಇಟ್ಸ್ ನಾಟ್ ಪಾಸಿಬಲ್ ಎಟ್ ಆಲ್, ಅಯ್ಯೋ ಅದು ಅವ್ರು ಮಾಡ್ತಾರೆ, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ. ಸೊ ಎಲ್ಲದರಲ್ಲೂ ನೋ ಅನ್ನೋದು ಅಪ್ಲೈ ಎಲ್ಲಿ ಮಾಡ್ತೀರಾ ಅದೇ ನೋಸಿಬೋ. ಎಲ್ಲಿ ನಿಮ್ಮ ಲಾಜಿಕಲ್ ಮೈಂಡ್, ಕ್ರಿಟಿಕಲ್ ಮೈಂಡ್ನ ಹಾಕ್ಬಿಟ್ಟು ಥಿಂಕ್ ಮಾಡ್ತಿರಲ್ಲ ಅದೇ ನೋಸಿಬೋ. ಸೊ ನೋಸಿಬೋ ಮೈಂಡ್ನ ಯಾವತ್ತೂ ಆಕ್ಟಿವೇಟ್, ಆ ಮೋಡ್ನ ಆಕ್ಟಿವೇಟ್ ಮಾಡಬೇಡಿ. ಆಕ್ಟಿವೇಟ್ ಮಾಡೋದಿದ್ರೆ ಪ್ಲಾಸಿಬೋನ ಮಾಡಿ ಆ ಮೋಡಲ್ಲಿ ಯಾವತ್ತೂ ಇರಿ. ಹೆಲ್ತು ಚೆನ್ನಾಗಿರುತ್ತೆ, ಮೈಂಡು ಚೆನ್ನಾಗಿರುತ್ತೆ, ಮೈಂಡ್ ಆ್ಯಂಡ್ ಬಾಡಿ ಟುಗೆದರ್ ಅದು ಒಂದು ಒಳ್ಳೆ ಲೈಫ್ನ ನಿಮ್ಗೆ ಕೊಡುತ್ತೆ. ಟ್ರೈ ಮಾಡಿ ನೋಡಿ. ಆಮೇಲೆ ಇವಾಗ